ಎಲ್ಲರಿಗೂ ಶುಭೋದಯ. ನಾನು ರೆಟ್ರೋ ರಿಡ್ಸ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ ವೀಕ್ಷಕರೇ? ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ನಾನು ಸಹ ಚೆನ್ನಾಗಿದ್ದೇನೆ. ಮಿತ್ರರೇ, ನನ್ನ ಮನದಾಳದ ಮಾತುಗಳನ್ನು ಈ ವಿಡಿಯೋ ಮುಖಾಂತರವಾಗಿ ನಾನು ಹೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲಿಯೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಮತ್ತು ಈಗ ತಾನೇ ಶುರು ಮಾಡ್ತಿರುವಂಥ, ಅಂದರೆ ಯೂಟ್ಯೂಬರ್ಸ್ ಆಗಿ ಸ್ಟಾರ್ಟ್ ಮಾಡ್ತಾ ಇರುವಂತಹ ಜನರಿಗೆ ನಿಮ್ಮ ಪ್ರೋತ್ಸಾಹ ಬೇಕಾಗುತ್ತೆ. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಒಬ್ಬರನ್ನೊಬ್ಬರು ಬೆಳೆಸ್ತಾ ಹೋಗೋಣ. ಏಕೆಂದರೆ ಇದೊಂದು ಆಸ್ತಿ ಮಾಡ್ಕೊಳ್ಳೋದು, ಅದು ಮಾಡ್ಕೊಳ್ಳೋದು, ಇದು ಮಾಡ್ಕೊಳ್ಳೋದು ಅಂತಲ್ಲ. ಕೇವಲ ನಮ್ಮ ವಿಚಾರ ವಿನಿಮಯಗಳನ್ನು ಒಬ್ರಿಗೊಬ್ರಿಗೆ ಹಂಚಿಕೊಂಡು ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡ್ತಾ, ಒಬ್ರಿಗೊಬ್ರಿಗೆ ಫಾಲೋ ಮಾಡ್ತಾ, ಸಬ್ಸ್ಕ್ರೈಬ್ ಮಾಡ್ತಾ ನಾವು ನಮ್ಮ ಸಂಬಂಧಗಳನ್ನು ಹೆಚ್ಚಿಸಿಕೊಳ್ಳೋಣ. ಮತ್ತು ಹಾಗೆ ಎಲ್ಲರೂ ಬೆಳೆಯೋಣ. ಒಬ್ಬರಿಂದ ಒಬ್ಬರು ಬೆಳಿಬೇಕಾಗುತ್ತೆ. ಹಾಗಾಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಬೆಳೀತಾ ಹೋಗೋಣ. ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ನಾವು ಎಷ್ಟೋ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕಾರ ಮಾಡಿರ್ತೀವಿ, ಎಷ್ಟೋ ಓದ್ಕೊಂಡಿರ್ತೀವಿ, ಪಾಂಡಿತ್ಯ ಇರುತ್ತೆ ನಮ್ಮಲ್ಲಿ, ಎಷ್ಟೋ ಡಿಗ್ರಿಗಳನ್ನು ಮಾಡಿರ್ತೀವಿ. ಸೊ ಹಾಗೆ ನಮ್ಮದೇ ಆದಂಥ ಒಂದು ಇಮೇಜನ್ನು ಬೆಳೆಸ್ಕೊಂಡಿರ್ತೀವಿ. ಆದರೂ ಸಹ ಮನುಷ್ಯರಲ್ವೇ ನಮ್ಮ ಮನಸ್ಸು ಹಲವಾರು ಟೀಕೆಗಳಿಗೆ ಕಿವಿ ಕೊಟ್ಟಾಗ ಮನಸ್ಸು ಖಂಡಿತವಾಗ್ಲೂ ಬೇಜಾರಾಗೇ ಆಗುತ್ತೆ. ಮನಸ್ಸು ಘಾಸಿಗೊಳ್ತಾನೇ ಇರುತ್ತೆ. ಆವಾಗ ನೋಡೋರ್ಗೇನು ಅನಿಸುತ್ತೆ, ಏನಪ್ಪ ಇವರು ಇಷ್ಟು ಫೇಮಸ್ ಆಗಿ, ಇಷ್ಟು ಒಳ್ಳೆಯವರಾಗಿ, ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಇಷ್ಟು ಬೇಗ ಮನಸ್ಸನ್ನು ನೊಂದಿಸ್ಕೊಂಡ್ಬಿಟ್ರಲ್ಲ ಅಂತ. ಸೊ ಅದು ನಿಮಗೂ ಸಹ ಬಹುಶಃ ಎಲ್ಲರಿಗೂ ಅನುಭವ ಆಗಿರಬೇಕು ಅಂತ ಅಂದ್ಕೊಳ್ತೀನಿ. ಸೊ ಆಗ ನಾವೇನು ಮಾಡ್ತೀವಿ, ಆ ರೀತಿ ನಮಗೆ ಮನಸ್ಸಿಗೆ ಘಾಸಿಗೊಂಡಾಗ ನಾವು ಅಂದ್ಕೊತೀವಿ, ಯಾರಾದರೂ ನಮಗೆ ಮನಸ್ಸನ್ನು ಸಮಾಧಾನ ಮಾಡುವಂತಹ ಮಾತನ್ನು ಮಾತಾಡಬಾರ್ದಾ, ಅಥವಾ ನಮಗೆ ಯಾರಾದರೂ ಬಂದು ಕನ್ವಿನ್ಸ್ ಮಾಡಬಾರ್ದಾ, ಕನ್ಸೋಲ್ ಮಾಡಬಾರ್ದಾ, ಸಮಾಧಾನ ಮಾಡಬಾರ್ದಾ ಅಂತ ಅಂದ್ಕೊಳ್ತೀವಿ. ಯಾಕಂದರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ನಾವು ಎಷ್ಟೇ ಪಾಂಡಿತ್ಯ ಉಳ್ಳವರಾಗಿರ್ಬೋದು, ಎಷ್ಟೇ ಮಾನಸಿಕ ಸ್ಟ್ರಾಂಗ್ ಆಗಿರ್ಬೋದು, ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೋದು, ಫಿಸಿಕಲಿ ಅಂತೂ ಸ್ಟ್ರಾಂಗ್ ಆಗಿರ್ಬೋದು. ಬಟ್ ಒಂದು ಸಮಯದಲ್ಲಿ ನಮಗೇನಾಗುತ್ತೆ, ಕೆಲವು ಮಾತುಗಳನ್ನು ಕೇಳಿದಾಗ ಮನಸ್ಸು ಚುಚ್ಚಿ ಅದು ಘಾಸಿಗೊಂಡ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಅದು ಮತ್ತೆ ಸಮಾಧಾನದ ಸ್ಥಿತಿಗೆ ನಾವು ತರ್ಕೊಳ್ಳೋಕ್ಕೆ ಆಗೋದಿಲ್ಲ. ನಾವೇ ನಮ್ಮ ಮನಸ್ಸನ್ನು ಸಮಾಧಾನದ ಸ್ಥಿತಿಗೆ ತಂದುಕೊಳ್ಳೋಕ್ಕೆ ಆಗೋದಿಲ್ಲ. ಆವಾಗ ಅನಿಸುತ್ತೆ, ನಮಗೆ ಯಾರಾದರೂ ಸಮಾಧಾನ ಮಾಡಬೇಕಲ್ಲ. ಇರ್ತಾರೆ, ನಮಗೆ ಬೇಕಾದಷ್ಟು ಸ್ನೇಹಿತರು ಇರ್ತಾರೆ ಅಂತ. ಅದು ದುರಾದೃಷ್ಟಕ್ಕೆ ಅಂಥ ಸಂದರ್ಭದಲ್ಲಿ ಯಾವುದೇ ಸ್ನೇಹಿತರು ನಮ್ಗೆ ಅವಾಗ ಸಿಗೋದಿಲ್ಲ. ಸೊ ನಮ್ಮನ್ನು ದೂರದಿಂದ ನೋಡಿದವರು ಏನು ಅಂದ್ಕೊಳ್ತಾರೆ ಅಂದರೆ ನಮ್ಮ ಬಗ್ಗೆ ಗೌರವ ಇಟ್ಕೊಂಡಿರೋರು ಅಂದ್ಕೊಳ್ತಾರೆ, ಪಾಪ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರಲ್ಲ ಈ ವ್ಯಕ್ತಿ, ನಾನಾದರೂ ಹೋಗಿ ಸಮಾಧಾನ ಮಾಡೋಣ ಅಂದರೆ ನಾನು ಅವರಷ್ಟು ದೊಡ್ಡೋಳು ಅಲ್ವಲ್ಲ, ನಾನು ಸಮಾಧಾನ ಮಾಡಿದ್ರೆ ಖಂಡಿತ ಅವ್ರಿಗೆ ಸಮಾಧಾನ ಆಗುತ್ತಾ, ಈ ರೀತಿ ಅವ್ರು ನಮಗೆ ಯೋಚನೆ ಮಾಡ್ತಾ ಇರ್ತಾರೆ. ಅಥವಾ ನಾವು ಒಬ್ಬರು ಗೌರವಾನ್ವಿತ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಅಂಥ ಸಂದರ್ಭದಲ್ಲಿ ಹಿರಿಯರು ಅನ್ನೋದೇ, ಅಂದರೆ ವಯಸ್ಸಿನಲ್ಲಿ ಇರಬಹುದು ಅಥವಾ ನಮ್ಮ ಅನುಭವದಲ್ಲಿ ಇರಬಹುದು. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಹೋಗಿ ನಮ್ಮ ಕೈಲಾದಷ್ಟು ಅವರಿಗೆ ಸಹಾಯವನ್ನು ಮಾಡಬೇಕು. ಅಂದರೆ ಏನು ಮನಸ್ಸಿನಲ್ಲಿ ಏನನ್ಸುತ್ತೋ ಅದನ್ನು ಹೋಗಿ ನಮ್ಮ ಅನಿಸಿಕೆಯನ್ನು ಹೇಳುವ ಮೂಲಕ, ಅವರಿಗೆ ಸಮಾಧಾನ ಮಾಡುವ ಮೂಲಕ ಅವ್ರ ಹತ್ರ ಮಾತಾಡಿದ್ರೆ, ನಾವು ಏನೇ ದೊಡ್ಡದಾಗಿ ಅವರಿಗೆ ಮಾಡೋಕ್ಕಾಗದೇ ಇರ್ಬೋದು, ಅಲ್ಪ ಸೇವೆ ಅಂತಾರಲ್ಲ ಆ ಥರ ನಮ್ಮ ಒಂದೆರಡು ಮಾತುಗಳಾದರೂ ಅವರಿಗೆ ಸಮಾಧಾನ ತಂದುಕೊಟ್ರೆ ಅದು ಎಷ್ಟು ನಾವು ಧನ್ಯರಾದೆವು ಅಂತ ಅನಿಸುತ್ತಲ್ವ. ಅಂಥ ಕೆಲಸವನ್ನು ಎಲ್ಲರೂ ಮಾಡೋಣ ಮಿತ್ರರೇ. ನಮ್ಮ ಜೀವನದಲ್ಲಿ ಏನಿದೆ, ಈ ಜೀವನದಲ್ಲಿ ಏನು ಕಟ್ಕೊಂಡು ಹೋಗ್ತೀವಿ ಹೇಳಿ? ಇರೋವರೆಗೂ ನಾವು ಹೇಳ್ತಾರಲ್ಲ, ಒಳಿತು ಮಾಡು ಮನುಷ್ಯ, ನೀನಿರುವುದು 3 ದಿವಸ ಅಂತ. ಹಾಗಿದ್ದಾನೆ ಇರುವಷ್ಟು ದಿನ ಜನ ಇಲ್ಲೇ ಪರ್ಮನೆಂಟಾಗಿ ಇರೋಕ್ಕೆ ಬಂದಿದ್ದೀವಿ ಅನ್ನೋ ಥರ ಜನ ವರ್ತಿಸ್ತಾರೆ. ಸೊ ಅದನ್ನು ಬಿಟ್ಟು ನಾವೇನು ಮಾಡೋಣ, ಒಂದೊಂದ್ಸತಿ ನಾವು ಮಾಡ್ತೀವಿ, ಆದರೆ ಯಾವುದೋ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಆ ರೀತಿ ಮಾಡಿರ್ತೀವಿ. ಸೊ ಹಾಗಾಗಿ ಅದನ್ನು ಬಿಟ್ಟು ನಾವು ಇಂತಹ ಮನಸ್ಸನ್ನು ನೊಂದುಕೊಂಡು ಆ ಕ್ಷಣದಲ್ಲಿ ಒಂದು ಹಿಂಜರಿಕೆಗೆ ಒಳಗಾದಂತಹ ವ್ಯಕ್ತಿಯನ್ನು ನೋಡಿದಾಗ ಆದಷ್ಟು ನಮ್ಮ ಕೈಲಾದಷ್ಟು ಹೋಗಿ ಅವರಿಗೆ ಸಹಾಯ ಮಾಡುವಂತಹ ಬುದ್ಧಿಯನ್ನು ಬೆಳೆಸ್ಕೊಳ್ಳೋಣ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಸೊ ಹಾಗೆ ಅದರಲ್ಲೂ ಇವಾಗ ಈ ಸೋಷಿಯಲ್ ಮೀಡಿಯಾ ಇದೆಲ್ಲ ಇರಬೇಕಾದ್ರೆ ಅಂಥ ಕೆಲಸ ಬಹಳ ಸುಲಭವಾಗಿ ಮಾಡಬಹುದು ನಾವು. ಮುಂಚೆ ಎಲ್ಲ ಆದರೆ ಅವ್ರ ಮನೆಗೆ ಹೋಗಿ ಅಥವಾ ಅವ್ರು ಸಿಕ್ಕಾಗ ಹೋಗಿ ಮಾತಾಡಿಸ್ಬೇಕಾಗಿತ್ತು. ಇವಾಗ ಒಂದೇ ಒಂದು ಕ್ಷಣ, ಹೆಬ್ಬೆರಳ ತುದಿಯಲ್ಲೇ ಎಲ್ಲರೂ ಸಿಕ್ಬಿಡ್ತಾರೆ ನಮಗೆ ಅಲ್ವಾ. ಸೊ ಒಂದೇ ಒಂದು ಕ್ಲಿಕ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ನಮಗೆ ಎಲ್ಲರೂ ಸಿಗ್ತಾರೆ. ನೊಂದವರು ಸಿಗ್ತಾರೆ, ಸಂತೋಷ ಇರೋರು ಸಿಗ್ತಾರೆ.
ಅಲ್ವಾ? ಸೊ ಅಂಥವ್ರ ಜೊತೆ ಸೇರಿಕೊಂಡು ನಾವು ಸಹ ಕೈ ಜೋಡಿಸಿ ಅವರೊಂದಿಗೆ ನಾವು ಸಹ ಬಾಳೋಣ ಅನ್ನುವಂಥ ಒಂದು ಮಾತನ್ನು ನಾನು ನಿಮಗೆ ಹೇಳಕ್ಕೆ ಬಯಸ್ತೀನಿ. ಹಾಗೆ ನನ್ನ ಮನದಾಳದ ಮಾತು ಇಂತಹ ಒಂದು ವ್ಯಕ್ತಿಗೆ ಅಂತ ಹೇಳಬೇಕಾದ್ರೆ ಒಂದು ಸಣ್ಣ ಕವನವನ್ನು ಬರೆದಿದ್ದೇನೆ, ಕೇಳಿಸ್ಕೊಳ್ತೀರಲ್ಲ. ಮನಸೇಕೆ ಘಾಸಿಗೊಂಡಿತು ಏ ಸುಂದರ ಸುಮವೇ, ಮನಸೇಕೆ ಘಾಸಿಗೊಂಡಿತು ಏ ಸುಂದರ ಸುಮವೇ, ಕೊರಗಿದೆ ಏಕೆ ನಿನ್ನ ಮಧುರ ಗೀತೆಯ ಮರೆತು ಓ ಕೋಗಿಲೆಯೇ, ಕೊರಗಿದೆ ಏಕೆ ನಿನ್ನ ಮಧುರ ಗೀತೆಯ ಮರೆತು ಓ ಕೋಗಿಲೆಯೇ, ಚಿಂತಿಸದಿರು ಇತರರ ಕಟುಮಾತಿಗೆ, ಚಿಂತಿಸದಿರು ಇತರರ ಕಟುಮಾತಿಗೆ, ಸ್ಮರಿಸಿಕೋ ನೀ ಪಸರಿಸುವ ಸುವಾಸನೆಯ, ಸ್ಮರಿಸಿಕೋ ನೀ ಪಸರಿಸುವ ಸುವಾಸನೆಯ, ಹೇ ತಂಪನ್ನೀವ ತಂಗಾಳಿಯೇ, ಸಾಗು ನೀ ಮುನ್ನಡೆದು ಅಂಜದೆ ಅಳುಕದೆ ಯಾರ ಕಟುಮಾತಿಗೂ, ನೀ ಸದಾ ಮುಗುಳ್ನಗುವ ಚೆಲುವೆಯೇ, ಸಾಗು ನೀ ಮುನ್ನಡೆದು ಅಂಜದೆ ಅಳುಕದೆ ಯಾರ ಕಟುಮಾತಿಗೂ, ನೀ ಸದಾ ಮುಗುಳ್ನಗುವ ಚೆಲುವೆಯೇ. ಧನ್ಯವಾದಗಳು.